Hello students, today we are going to deal with a new concept that is multiple alleles. ನೋಡಿ ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಕೋಡಾಮಿನೆನ್ಸ್ ನ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ವಿ. ಕೋಡಾಮಿನೆನ್ಸ್ ಅಲ್ಲಿ ಏನಾಗುತ್ತೆ, ಬೋತ್ ದ ಡಾಮಿನೆಂಟ್ ಟ್ರೇಟ್ಸ್ ಆರ್ ಬೋತ್ ದ ಡಾಮಿನೆಂಟ್ ಅಲೀಲ್ಸ್ ಎಕ್ಸ್ಪ್ರೆಸ್ ಟುಗೆದರ್. ಎರಡು ಡಾಮಿನೆಂಟ್ ಅಲೀಲ್ಗಳು ಎಕ್ಸ್ಪ್ರೆಸ್ ಆಗಿತ್ತು, ಜೊತೆಗೆ ಅಂದ್ರೆ ಜೊತೆಯಾಗಿ ಎಕ್ಸ್ಪ್ರೆಸ್ ಆಗಿತ್ತು. ಅಂತಹ ತರದ ಡಾಮಿನೆನ್ಸ್ ನ ಕೋಡಾಮಿನೆನ್ಸ್ ಅಂತ ಕರಿದ್ವಿ. ಅದಕ್ಕೆ ಎಕ್ಸಾಂಪಲ್ಸ್ ನಾವು ತುಂಬಾ ಎಕ್ಸಾಂಪಲ್ಸ್ ಕೊಟ್ವಿ. ಬೆಸ್ಟ್ ಎಕ್ಸಾಂಪಲ್ ದಟ್ ಈಸ್ ಮೆನ್ಷನ್ಡ್ ಇನ್ ಅವರ್ NCERT ಈಸ್ AB ಬ್ಲಡ್ ಗ್ರೂಪ್ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಆಮೇಲೆ ಸಿಕಲ್ ಸೆಲ್ ಅನಿಮಿಯಾ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಸೊ ಟುಡೇ ಅದೇ ABO ಬ್ಲಡ್ ಗ್ರೂಪ್ ನ ಇಟ್ಕೊಂಡು ಇನ್ನೊಂದು ಕ್ಯಾರೆಕ್ಟರ್ ನ ಸ್ಟಡಿ ಮಾಡ್ತಿದೀವಿ, ದಟ್ ಈಸ್ ಮಲ್ಟಿಪಲ್ ಅಲೀಲಿಸಮ್ ಆರ್ ಮಲ್ಟಿಪಲ್ ಅಲೀಲ್ಸ್. ಫಸ್ಟ್ ಮಲ್ಟಿಪಲ್ ಅಲೀಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆ ಪ್ರೋಸೆಸ್ ನ ಮಲ್ಟಿಪಲ್ ಅಲಿಲಿಸಮ್ ಅಂತ ಕರಿತೀವಿ. ಸೊ ಮಲ್ಟಿಪಲ್ ಅಲಿಲಿಸಮ್ ಆಗಿರ್ಬೋದು, ಕೋಡಾಮಿನೆನ್ಸ್ ಆಗಿರ್ಬೋದು, ಅವೆಲ್ಲ ಡಿವಿಯೇಷನ್ಸ್ ಫ್ರಮ್ ದ ಮೆಂಡೆಲಿಯನ್ ಪ್ರಿನ್ಸಿಪಲ್. ಇದಿಷ್ಟು ಮೆಂಡಲ್ ಹೇಳಲೇ ಇಲ್ಲ. ಸೊ ನಾವು ಮೆಂಡಲ್ ಹೇಳದ್ ಬಿಟ್ಟು ಬೇರೆ ಏನ್ ಸ್ಟಡಿ ಮಾಡ್ತಿದೀವೋ ಅದನ್ನ ನಾನ್ ಮೆಂಡೇಲಿಯನ್ ಜೆನೆಟಿಕ್ಸ್ ಅಂತ ಕೂಡ ಕರಿತೀವಿ. ಅದನ್ನೆಲ್ಲ ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ ವಿಡಿಯೋದಲ್ಲಿ. ಸೊ ಮಲ್ಟಿಪಲ್ ಅಲಿಲಿಸಮ್ ಇಸ್ ಅ ನಾನ್ ಮೆಂಡೇಲಿಯನ್ ಜೆನೆಟಿಕ್ಸ್. ಇದ್ರ ಬಗ್ಗೆ ಮೆಂಡಲ್ ಏನು ಹೇಳಲಿಲ್ಲ. ಬಟ್ ಮಲ್ಟಿಪಲ್ ಅಲಿಲಿಸಮ್ ಸ್ಟಡಿ ಮಾಡಬೇಕು ಅಂದ್ರೆ ಮೊದಲು ಮೆಂಡಲ್ ಏನ್ ಹೇಳ್ದ, ಈ ಮಲ್ಟಿಪಲ್ ಅಲಿಲಿಸಮ್ಗೂ ಮೆಂಡಲ್ ಹೇಳಿರೋದಕ್ಕೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಫಸ್ಟ್ ಸ್ಟಡಿ ಮಾಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಮೆಂಡಲ್ ಏನ್ ಹೇಳ್ದ ಅಂದ್ರೆ, ಎವ್ರಿ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ ಎ ಜೀನ್. ಯಾವುದೇ ಒಂದು ಕ್ಯಾರೆಕ್ಟರ್ ಆಗ್ತಲೂ ಅದನ್ನ ಕಂಟ್ರೋಲ್ ಮಾಡುವುದು ಯಾವುದು, ಜೀನ್. ಅಂಡ್ ದ ಜೀನ್ ಎಕ್ಸಿಸ್ಟ್ ಇನ್ 2 ಆಲ್ಟರ್ನೇಟಿವ್ ಫಾರ್ಮ್ಸ್. ಯಾವುದೇ ಜೀನ್ ಆಗಿರಬಹುದು, ಅದು ಒಂದು ಕ್ಯಾರೆಕ್ಟರ್ ನ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಆ ಜೀನು 2 ಆಲ್ಟರ್ನೇಟಿವ್ ಫಾರ್ಮ್ಸ್ ಅಲ್ಲಿ ಎಕ್ಸಿಬಿಟ್ ಆಗುತ್ತೆ ಅಂತ ಮೆಂಡಲ್ ಹೇಳಿದ್ದ. ಯಾರಿದನ್ನು ಹೇಳಿದ್ದು, ಮೆಂಡಲ್. ಗ್ರೇಗರ್ ಜಾನ್ ಮೆಂಡಲ್, ಈಸ್ ಅ ಫಾದರ್ ಆಫ್ ಜೆನೆಟಿಕ್ಸ್. ಇವರು ಹೇಳಿದ್ರು. ಬಟ್ ಇವ್ರು ಹೇಳಾದ್ಮೇಲೆ ಕೆಲವೊಂದು ಕ್ಯಾರೆಕ್ಟರ್ಸ್ ಅಲ್ಲಿ ಇವ್ರು ಹೇಳಿದ್ದು ಅಪ್ಲೈ ಆಗ್ಲಿಲ್ಲ. ಯಾವ ರೀತಿ ಅಪ್ಲೈ ಆಗ್ಲಿಲ್ಲ ಅಂದ್ರೆ, ಬಟ್ ಇನ್ ದ ಕೇಸ್ ಆಫ್ ಮಲ್ಟಿಪಲ್ ಅಲೀಲ್ಸ್ ದ ಜೀನ್ ಎಕ್ಸಿಸ್ಟ್ ಇನ್ ಮೋರ್ ದ್ಯಾನ್ 2 ಆಲ್ಟರ್ನೇಟಿವ್ ಫಾರ್ಮ್ಸ್. ಮೆಂಡಲ್ ಏನ್ ಹೇಳಿದ್ದು, ಎವ್ರಿ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಎ ಜೀನ್ ಅಂಡ್ ದ ಜೀನ್ ಎಕ್ಸಿಸ್ಟ್ ಇನ್ only 2 alternative forms. But where in the case of multiple alleles, the gene exhibits more than 2 alternative forms. ಯಾವ ಜೀನ್ ಅಲ್ಲಿ ಅಲೀಲ್ಸ್ ಮೋರ್ ದ್ಯಾನ್ 2 ಆಲ್ಟರ್ನೇಟಿವ್ ಫಾರ್ಮ್ಸ್ ಇರುತ್ತೋ ಅಂತಹ ಅಲೀಲ್ಸ್ ನ ಮಲ್ಟಿಪಲ್ ಮೀನ್ಸ್ ಮೋರ್ ದ್ಯಾನ್ 2 ಆರ್ ಮೆನಿ, ಅಂತಹ ಅಲೀಲ್ಸ್ ನ ಮಲ್ಟಿಪಲ್ ಅಲೀಲ್ಸ್ ಅಂತ ಕರಿತೀವಿ. ಸೊ ಡೆಫಿನಿಷನ್ ಏನಾಗುತ್ತೆ ಮಲ್ಟಿಪಲ್ ಅಲೀಲ್ಸ್, ನೋಡಿದ ಡೆಫಿನಿಷನ್, ವೆನ್ ದ ಜೀನ್ ಎಕ್ಸಿಸ್ಟ್ ಇನ್ ಮೋರ್ ದ್ಯಾನ್ 2 ಅಲೀಲ್ಸ್ ಆರ್ 2 ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್. When the gene exists in more than 2 alleles or alternative forms, that phenomenon is known as multiple alleles. ಆ ಫಿನಾಮಿನನ್ ಏನಂತ ಕರಿತೀವಿ ನಾವು, ಮಲ್ಟಿಪಲ್ ಅಲೀಲ್ಸ್ ಅಂತ ಕರೆದ್ವಿ. ಸೊ ಇದಕ್ಕೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಯಾವುದು ಮಲ್ಟಿಪಲ್ ಅಲೀಲ್ಸ್ಗೆ ಅಂದ್ರೆ ABO ಬ್ಲಡ್ ಗ್ರೂಪ್ ಸಿಸ್ಟಮ್ ಇನ್ ಹ್ಯೂಮನ್ಸ್. ನೋಡಿ, AB ಬ್ಲಡ್ ಗ್ರೂಪ್ ಸಿಸ್ಟಮ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಅದೇ ABO ಬ್ಲಡ್ ಗ್ರೂಪ್ ಸಿಸ್ಟಮ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಅಲೀಲಿಸಮ್. ಸೊ ಹೇಗೆ ABO ಬ್ಲಡ್ ಗ್ರೂಪ್ ಸಿಸ್ಟಮ್ ನೋಡೋಣ. ಸೊ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್, ಮಲ್ಟಿಪಲ್ ಅಲೀಲಿಸಮ್ ಈಸ್ ABO ಹ್ಯೂಮನ್ ಬ್ಲಡ್ ಗ್ರೂಪ್ ಸಿಸ್ಟಮ್. ಹೇಗೆ ABO ಹ್ಯೂಮನ್ ಬ್ಲಡ್ ಗ್ರೂಪ್ ಸಿಸ್ಟಮ್ ಆಗುತ್ತೆ ಅಂತ ಓದೋಣ. ಸೊ ಆಲ್ರೆಡಿ ನಾವು ಒಂದು ಸ್ವಲ್ಪ ಬ್ಲಡ್ ಗ್ರೂಪ್ ಸಿಸ್ಟಮ್ ನ ಕೋಡಾಮಿನೆನ್ಸ್ ಗೆ ಸ್ಟಡಿ ಮಾಡಿದೀವಿ. ನಾನು ಇದನ್ನ ಕೋಡಾಮಿನೆನ್ಸ್ ಜೊತೆನೆ ಹೇಳ್ಬೋದಿತ್ತು, ಬಟ್ ಇಟ್ ಮೇಕ್ ಲಿಟಲ್ ಬಿಟ್ ಕನ್ಫ್ಯೂಷನ್. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಸಪರೇಟ್ ಹೇಳ್ತಾ ಇದೆ. ನೋಡಿ, ವಿ ನೋ ದಟ್, ನಮಗೆ ಆಲ್ರೆಡಿ ಗೊತ್ತಿದೆ, ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ಸ್ ಇಸ್ ಕಂಟ್ರೋಲ್ಡ್ ಬೈ ಎ ಜೀನ್ ಐ ಮೀನ್ಸ್ ಐಸೋ ಅಗ್ಲುಟಿನೋಜನ್ ಜೀನ್. ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. Isoagglutinogen gene. Blood group is also a character. This character is controlled by a gene, capital I, where I have 3 alleles. ಈ I ಅನ್ನುವ ಜೀನಿಗೆ 3 ಅಲೀಲ್ಗಳಿವೆ, IA, IB ಅಂಡ್ ಸ್ಮಾಲ್ i. ಇವೆರಡು ಕ್ಯಾಪಿಟಲ್ IA, ಕ್ಯಾಪಿಟಲ್ IB, ಇದು ಸ್ಮಾಲ್ i. ನಮಗೆ ಗೊತ್ತಿದೆ IA ಮತ್ತೆ IB ಅನ್ನುವುದು ಡಾಮಿನೇಟ್. ಎರಡು ಒಟ್ಟಿಗೆ ಎಕ್ಸ್ಪ್ರೆಸ್ ಆದ್ರೆ ಯಾವ ಬ್ಲಡ್ ಗ್ರೂಪ್ ಬರುತ್ತೆ, AB ಬ್ಲಡ್ ಗ್ರೂಪ್ ಬರುತ್ತೆ. ಇದಿಷ್ಟು ಕೋಡಾಮಿನೆನ್ಸ್ ಅಲ್ಲಿ ಸ್ಟಡಿ ಮಾಡಿದೀವಿ ಆಲ್ರೆಡಿ. ಇದು ಬಿಟ್ಟು ಇನ್ನೇನ್ ಸ್ಟಡಿ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದನ್ನು ಕ್ಲೀನ್ ಆಗಿ ನೋಡ್ಕೊಳ್ಳಿ. ಇದು ಕೂಡ 5 ಮಾರ್ಕ್ಸ್ ಕ್ವಶನ್. ಇದರಲ್ಲಿ 2 ನೀಟ್ ಕಾನ್ಸೆಪ್ಟ್ ಕೂಡ ಇದೆ. ಸೊ ಹಿಯರ್ ದ I is a gene which controls the synthesis of antigens or sugar polymers. I ಎನ್ನುವುದು ಒಂದು ಜೀನ್. ಆ ಜೀನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಸಿಂಥಸಿಸ್ ಮತ್ತೆ ಕಂಟ್ರೋಲ್
ಏನನ್ನ ಸಿಂಥಸಿಸ್ ಮತ್ತೆ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಶುಗರ್ ಪಾಲಿಮರ್ಸ್ ಅಥವಾ ಆಂಟಿಜನ್ಸ್ ನ ಕಂಟ್ರೋಲ್ ಮತ್ತೆ ಸಿಂಥಸಿಸ್ ಮಾಡುತ್ತೆ. ಈ ಆಂಟಿಜನ್ಸ್ ಅಲ್ಲಿ ಎರಡು ತರ, ಆಂಟಿಜನ್ ಎ ಅಂಡ್ ಆಂಟಿಜನ್ ಬಿ. ಆಂಟಿಜನ್ಸ್ ಅಲ್ಲಿ ಎಷ್ಟು ತರ? ಎರಡು ತರ, ಒಂದು ಆಂಟಿಜನ್ ಎ, ಇನ್ನೊಂದು ಆಂಟಿಜನ್ ಬಿ. ನೋಡಿ, ದ ಆಂಟಿಜನ್ ಎ ಸಿಂಥಸಿಸ್ ಈಸ್ ಕಂಟ್ರೋಲ್ಡ್ ಬೈ ದಿ ಅಲೀಲ್ ಐಎ. ಅಂದ್ರೆ ಐಎ ಅಲೀಲ್ ಏನ್ ಮಾಡುತ್ತೆ? ಆಂಟಿಜನ್ ಏನ ಸಿಂಥಸಿಸ್ ಕೂಡ ಮಾಡುತ್ತೆ ಮತ್ತೆ ಅದರ ಓವರ್ ಆಲ್ ಆಕ್ಟಿವಿಟಿನ ತನ್ನ ಕೈಯಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ಯಾವ ಅಲೀಲ್? ಐಎ. ದಟ್ ಮೀನ್ಸ್ ಐಎ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸಿಂಥಸಿಸ್ ಅಂಡ್ ಕಂಟ್ರೋಲ್ ಆಫ್ ಆಂಟಿಜನ್ ಎ. ಅದೇ ರೀತಿ ಐಬಿ ಅನ್ನುವ ಅಲೀಲ್ ಏನ್ ಮಾಡುತ್ತೆ? ಆಂಟಿಜನ್ ಬಿ ನ ಸಿಂಥಸಿಸ್ ಮತ್ತೆ ಅದರ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆಂಟಿಜನ್ಗಳು ಎರಡಿದೆ, ಒಂದು ಆಂಟಿಜನ್ ಎ ಮತ್ತೆ ಆಂಟಿಜನ್ ಬಿ ಅಂತ ಎರಡಿದೆ. ಈ ಆಂಟಿಜನ್ ಎ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಳೋ ಅಲೀಲ್ ಯಾವುದು? ಐಎ. ಆಂಟಿಜನ್ ಬಿ ಆಕ್ಟಿವಿಟಿನ ಕಂಪ್ಲೀಟ್ ಅಲ್ಲಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವ ಅಲೀಲ್ ಯಾವುದು ಅಂದ್ರೆ ಐ ಬಿ ಅಂತ ಅರ್ಥ ಆಯ್ತು. ಈಗ ನೋಡಿ, ಸೊ ಐಎ ಅಂಡ್ ಐಬಿ ಆರ್ ಡಾಮಿನೆಂಟ್ ಅಲೀಲ್ಸ್. ನಮಗಿಲ್ಲಿ ಗೊತ್ತಾಗಿದೆ. ಒನ್ಸ್ ಅಗೇನ್ ವಿ ವಿಲ್ ಸಿ ದಿಸ್ ಪಿಕ್ಚರ್. ನಮಗಿಲ್ಲಿ ಗೊತ್ತಾಗಿದೆ ಆಲ್ರೆಡಿ. ಐಎ ಮತ್ತೆ ಐಬಿ ನ ಕ್ಯಾಪ್ಸಲ್ ಬರ್ತಿದೀವಿ. ಕ್ಯಾಪಿಟಲ್ ಲೆಟರ್ ಇಂಡಿಕೇಟ್ಸ್ ಬೋತ್ ಆರ್ ಡಾಮಿನೆಂಟ್. ಸ್ಮಾಲ್ ಐ ನ ರಿಸೆಸಿವ್ ಬಿಕಾಸ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್, ಡಸ್ ನಾಟ್ ಕಂಟ್ರೋಲ್ ಎನಿ ಆಕ್ಟಿವಿಟೀಸ್. ಇಲ್ಲಿ ನೋಡಿ, ಹಿಯರ್ ಐಎ ಅಂಡ್ ಐಬಿ ಆರ್ ದಿ ಡಾಮಿನೆಂಟ್ ಅಲೀಲ್ಸ್, ಬಟ್ ಸ್ಮಾಲ್ ಐ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ಆಂಟಿಜನ್ ಬಿಕಾಸ್ ಇಟ್ ಈಸ್ ಅ ರಿಸೆಸಿವ್ ಅಲೀಲ್. ಇಷ್ಟು ನಮಗೆ ಗೊತ್ತಾಗಿದೆ. ಐಎ ಡಾಮಿನೇಟ್ಸ್ ದಿ ಐ ಬಿಕಾಸ್ ದಿಸ್ ಇಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್, ಅಂಡ್ ಐಬಿ ಆಲ್ಸೋ ಡಾಮಿನೇಟ್ ವಿಚ್ ಡಾಮಿನೇಟ್ಸ್ ದ ಸ್ಮಾಲ್ ಐ. Whenever IA and IB alleles present together, ಯಾವಾಗ IA ಮತ್ತು IB alleles ಜೊತೆಯಾಗಿ ಇರುತ್ತೋ, present together, then the person have both capital A and capital B antigens. Antigens ನಾವು ಕ್ಯಾಪಿಟಲ್ ಎ ಅಂತ ಕ್ಯಾಪಿಟಲ್ ಬಿ ಅಂತ ಕರೆಯೋ ಅವಶ್ಯಕತೆ ಇಲ್ಲ. ಎ ಬಿ ಆಂಟಿಜನ್ಸ್ ಅಂದ್ರೆ ಅರ್ಥ ಆಗುತ್ತೆ. ಗೊತ್ತಾಗ್ತಿದೆಯಾ? Whenever IA and IB alleles are present together, then the person have both A and B antigens together. Then it leads to AB blood group. ಗೊತ್ತಾಗ್ತಿದೆಯಾ? then it leads to AB blood group. ನೋಡಿ, ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಕೋಡಾಮಿನೆನ್ಸ್ಗೆ ಎಕ್ಸಾಂಪಲ್ ತೆಗೆದುಕೊಂಡಿದ್ದು AB ಬ್ಲಡ್ ಗ್ರೂಪ್. ಬಟ್ ಅವಾಗ ನಾವು ಆಂಟಿಜನ್ಸ್ ಆಂಟಿಬಾಡಿ ಬಗ್ಗೆ ಹೇಳ್ತಾನೆ ಇರಲಿಲ್ಲ. ಗೊತ್ತಾಗ್ತಿದೆಯಾ? ಈಗ ಇದ್ರ ಬಗ್ಗೆ ಕ್ಲಿಯರ್ಡ್ ಆಗಿ ಹೇಳ್ತಾ ಇದೀವಿ. ಸರಿನಾ? ನೋಡಿ, ನೆಕ್ಸ್ಟ್, ಇನ್ ಹ್ಯೂಮನ್ ಬ್ಲಡ್ ಗ್ರೂಪ್ ಈಸ್ ಕಂಟ್ರೋಲ್ಡ್ ಬೈ ಎ ಸಿಂಗಲ್ ಜೀನ್ ಐ. ಇದನ್ನ ಹೇಳಿದ್ದೀನಿ ಆಲ್ರೆಡಿ. ವಿಚ್ ಹ್ಯಾಸ್ 3 different alleles which combine in 3 different ways to produce 4 types of blood groups, namely A, B, AB and O. So, ಎಷ್ಟು ಫಿನೋಟೈಪ್ ಬರ್ತಿದೆ? I ಅನ್ನುವ ಜೀನಿಂದ A, B, AB and O ಅನ್ನುವ 4 ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಬರ್ತಿದೆ. ಜೀನ್ ಅನ್ನುವುದು ಒಂದೇ. The gene is single which has 3 alleles, IA, IB and small I, but it produce 4 phenotypic characters. ಇಲ್ಲಿ ನೋಡಿ, ನಾನು ಹೇಳಿದೆ 4 ಬ್ಲಡ್ ಗ್ರೂಪ್ ಇದೆ ಅಂತ ಹೇಳಿದೆ. ಯಾವ್ದು? ಎ ಬ್ಲಡ್ ಗ್ರೂಪ್, ಬಿ ಬ್ಲಡ್ ಗ್ರೂಪ್, ದೆನ್ ಎ ಬಿ ಬ್ಲಡ್ ಗ್ರೂಪ್ ಅಂಡ್ ಓ ಬ್ಲಡ್ ಗ್ರೂಪ್. ಎ ಬ್ಲಡ್ ಗ್ರೂಪ್ ಇಂದ 2 ಜಿನೋಟೈಪ್ಸ್ ಬರುತ್ತೆ. ಒಂದು ಐಎ, 2 ಸೇಮ್ ಇದೆ, ಹೋಮೋಸೈಗಸ್ ಆಗುತ್ತೆ. ಐ ಇದೆ ನೋಡಿ, ಐಎ ಡಾಮಿನೇಟ್ ಇದೆ, ಐ ರಿಸೆಸಿವ್ ಇದೆ. ಸೊ ಡಾಮಿನೇಟ್ ವಿಲ್ ಎಕ್ಸ್ಪ್ರೆಸ್. ಸೊ ಯಾವ್ದು ಎಕ್ಸ್ಪ್ರೆಸ್ ಆಗಬೇಕು? ಐಎ ಎಕ್ಸ್ಪ್ರೆಸ್ ಆಗಬೇಕು. ಐಎ ಎಕ್ಸ್ಪ್ರೆಸ್ ಆದ್ರೆ ಬ್ಲಡ್ ಗ್ರೂಪ್ ಏನಾಗುತ್ತೆ? ಏನೇ ಆಗುತ್ತೆ. ಬಟ್ ಕಂಡೀಷನ್ ಏನಾಗುತ್ತೆ ಇಲ್ಲಿ? ಹೆಟಿರೋಸೈಗಸ್. ಯಾಕೆ ಅಂದ್ರೆ ಇದು ಒಂದು ಅಲೀಲ್, ಇದು ಒಂದು ಅಲೀಲ್, 2 ಸೇಮ್ ಇದ್ರೆ ಹೋಮೋಸೈಗಸ್. ನೋಡಿ, ಇಲ್ಲಿ 2 ಸೇಮ್ ಇದೆ, ಬಟ್ ಇಲ್ಲಿ 2 ಡಿಫ್ರೆಂಟ್ ಇದೆ ಅಲ್ವಾ? ಇಟ್ ಈಸ್ ಬಿಕಮ್ ಹೆಟಿರೋಸೈಗಸ್. ಸೊ ಸೇಮ್ ಬಿ ಬ್ಲಡ್ ಗ್ರೂಪ್ ಅಲ್ಲೂ ಅಷ್ಟೇ, ಐಬಿ ಅಲೀಲ್ ಇದ್ರೆ ಹೋಮೋಸೈಗಸ್, ಐಬಿ ಇದ್ರೆ ಹೆಟಿರೋಸೈಗಸ್. ಅದೇ ಎ ಬಿ ಬ್ಲಡ್ ಗ್ರೂಪ್ ನೋಡಿ, ಐಎ ಮತ್ತೆ ಐಬಿ ಇದೆ. ಐಎನು ಬೇರೆ ಅಲೀಲ್, ಐಬಿನು ಬೇರೆ ಅಲೀಲ್, 2 ಎಕ್ಸ್ಪ್ರೆಸ್ ಟುಗೆದರ್, ದಟ್ ಇಸ್ ಕೋಡಾಮಿನೆನ್ಸ್. ಬಟ್ ಕಂಡೀಷನ್ ಇಸ್ ಹೆಟಿರೋಸೈಗಸ್. ಬಟ್ ಟ್ರಿಕ್ಕಿ ಅಂದ್ರೆ ಓ ಬ್ಲಡ್ ಗ್ರೂಪ್. ಓ ಬ್ಲಡ್ ಗ್ರೂಪ್ ಅಲ್ಲಿ 2 ಸ್ಮಾಲ್ ಐ, 2 ರಿಸೆಸಿವ್ ಒಟ್ಟಿಗೆ ಇದೆ. ಈಗ ನೋಡಿ, ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಐಎ 2 ಟಾಲ್ ಇದ್ದಾರೆ, ಒಟ್ಟಿಗೆ ಇದ್ದಾರೆ.
ಐ ಅಲ್ಲಿ ಒಂದು ಟಾಲ್ ಇದೆ, ಒಂದು ಡ್ವಾರ್ಫ್ ಇದೆ, ಒಟ್ಟಿಗೆ ಇದ್ದಾರೆ, ಬಟ್ ಎಕ್ಸ್ಪ್ರೆಸ್ ಆಗಿರೋದು ಟಾಲ್, ದಟ್ ಮೀನ್ಸ್ ಡಾಮಿನೆಂಟ್. ಬಟ್ ಇಲ್ಲಿ ಎರಡು ರಿಸೆಸಿವ್ ಒಟ್ಟಿಗೆ ಇದೆ, ಒಟ್ಟಿಗೆ ಎಕ್ಸ್ಪ್ರೆಸ್ ಆಗಿದೆ, ದಟ್ ಈಸ್ ಹೋಮೋಝೈಗಸ್. ಇದನ್ನು ಸ್ವಲ್ಪ ಕ್ಲಿಯರ್ ಆಗಿ ಸ್ಟಡಿ ಮಾಡೋದಾದ್ರೆ ಐ ಹ್ಯಾವ್ ಒನ್ ಮೋರ್ ಚಾರ್ಟ್. ನೋಡಿ, ಕೆಳಗಡೆ ಇನ್ನೊಂದು ಟೇಬಲ್ ಇದೆ. ಈ ಟೇಬಲ್ ಅಲ್ಲಿ ಬ್ಲಡ್ ಗ್ರೂಪ್ಸ್ ಇದೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಡಿಪ್ಲಾಯ್ಡ್ ಇನ್ ಆರ್ಗ್ಯಾನಿಸಮ್ಸ್. ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ ದಟ್ ಈಸ್ 2n ನಂಬರ್. ಅಂದ್ರೆ ಒಂದು ಜೀವಿ ಫಾರ್ಮ್ ಆಗಬೇಕು ಅಂದ್ರೆ ಅಲ್ಲೇನಾಗಬೇಕು, ಕ್ರೋಮೋಸೋಮ್, ಫಾದರ್ ಕ್ರೋಮೋಸೋಮ್ ಮತ್ತೆ ಮದರ್ ಕ್ರೋಮೋಸೋಮ್ ಎರಡು ಕಂಬೈಂಡ್ ಆಗ್ಲೇಬೇಕಲ್ವಾ. ಅದಕ್ಕೆ ನಾವು 2n ಅಂತ ಹೇಳ್ತೀವಲ್ವಾ. n set of chromosomes from father, n set of chromosomes from mother. ಹ್ಯಾಪ್ಲಾಯ್ಡ್ ಪ್ಲಸ್ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಸೆಟ್. ಹೌದಾ? ನೋಡಿ, ಎ ಅನ್ನುವ ಬ್ಲಡ್ ಗ್ರೂಪ್ ಇದೆ. ಪೇರೆಂಟ್ 1, ಇದನ್ನ ಮೆಟರ್ನಲ್ ಅಂತ ತೆಗೆದುಕೋಬಹುದು ಅಥವಾ ಪೆಟರ್ನಲ್, ಒಂದು ತಂದೆ ಒಂದು ತಾಯಿ. ಅದನ್ನ ನಾನು ಫಾದರ್ ಅಂತ ಮದರ್ ಅಂತ ಬರೆಯೋದ್ರ ಬದಲು 1 and 2 ಅಂತ ತೆಗೆದುಕೊಂಡಿದ್ದೀನಿ. ಇದು ಬ್ಲಡ್ ಗ್ರೂಪ್ ಎ. ಅಲೀಲ್ ಫ್ರಮ್ ಪೇರೆಂಟ್ 1. ಮೊದಲ ಪೇರೆಂಟ್ ಇಂದ IA ಅಲೀಲ್ ಬಂದ್ರೆ ಎರಡನೇ ಪೇರೆಂಟ್ ಇಂದ IA ಬಂದಿದೆ. ಎರಡು ಸೇರಿದ್ರೆ IA ಹೋಮೋಝೈಗಸ್. ಸೊ ಬರೋ ಬ್ಲಡ್ ಗ್ರೂಪ್ ಏನಾಗುತ್ತೆ, ಎ ಆಗುತ್ತೆ. ಅದೇ ನೋಡಿ, ಎ ಬ್ಲಡ್ ಗ್ರೂಪ್ ಇದೆ. ಇನ್ನೊಂದು ಪಾಸಿಬಿಲಿಟಿ, IA ಒಂದು ಪೇರೆಂಟ್ ಇಂದ, ಸ್ಮಾಲ್ ಐ ರಿಸೆಸಿವ್ ಒಂದು ಪೇರೆಂಟ್ ಇಂದ. ಸೊ ಬರೋ ಆಸ್ಪ್ರಿಂಗ್ಸ್ ಜಿನೋಟೈಪ್ ಏನಾಗುತ್ತೆ, IA ಆಗುತ್ತೆ. ಗೊತ್ತಾಗ್ತದೆ, IA ಆಗುತ್ತೆ, ಬಟ್ ಇಟ್ ಈಸ್ ಹೆಟಿರೋಝೈಗಸ್. ನಾವ್ ಏನಿದ್ ಮೇಲ್ ನೋಡ್ತಿದೀವೋ ಚಾರ್ಟ್ ನ, ಅದನ್ನ ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಆಗಿ ಬರಿತಾ ಇದೀವಿ. ಗೊತ್ತಾಗ್ತಿದ್ಯಾ? ಸೇಮ್ ಕಂಡೀಷನ್ ಎಲ್ಲೋದ್ರು ಅದೇ ಸೇಮ್ ಕಂಡೀಷನ್ ಬರ್ತಾ ಇದೆ. ಸೊ IB ಹೋಮೋಝೈಗಸ್, IBI ಹೆಟ್ರೋಝೈಗಸ್, ಬ್ಲಡ್ ಗ್ರೂಪ್ B and B. ಸೊ AB ಬ್ಲಡ್ ಗ್ರೂಪ್ ಬೇಕು ಅಂದ್ರೆ ಒಂದೇ ಪಾಸಿಬಿಲಿಟಿ ಇದೆ, IA IB. ಇದು ಉಲ್ಟಾ ಬರ್ಕೋಬಹುದು, IBI ಆದ್ರೂ ಬರ್ಕೋಬಹುದು, ಸೇಮ್ ಬರೋದು ಒಂದೇ ಕ್ಯಾರೆಕ್ಟರ್ಸ್. ಎರಡು ಹೋಮೋಝೈಗಸ್ ರಿಸೆಸಿವ್. ಇಲ್ಲಿ ನೀಟ್ ಕಾನ್ಸೆಪ್ಟ್ ಯಾಕೆ ಇಷ್ಟು ಟೇಬಲ್ ನ ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ, ಇಲ್ಲೊಂದು ನೀಟ್ ಕಾನ್ಸೆಪ್ಟ್ ಇದೆ. ಏನು ಅಂದ್ರೆ, ಫ್ರಮ್ ದಿಸ್ ಟೇಬಲ್ ವಿ ಅಬ್ಸರ್ವ್ ದಟ್ 4 ಫಿನೋಟೈಪ್ಸ್ ಆರ್ ಪ್ರೆಸೆಂಟ್. A, AB, B and O. 4 ಬ್ಲಡ್ ಗ್ರೂಪ್ ಬರುತ್ತೆ. ಬಟ್ ದ ನಂಬರ್ ಆಫ್ ಜಿನೋಟೈಪ್ಸ್, ಎಷ್ಟು ಜಿನೋಟೈಪ್ಸ್ ಇರುತ್ತೆ ಅಂದ್ರೆ ಟೋಟಲ್ 6 ಜಿನೋಟೈಪ್ಸ್ ಇರುತ್ತೆ. ಎಷ್ಟು ಜಿನೋಟೈಪ್ಸ್ ಇದೆ ಇಲ್ಲಿ? ಟೋಟಲಿ 6 ಜಿನೋಟೈಪ್ಸ್ ಇದೆ. ಸರಿನಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನ ಸ್ಟಡಿ ಮಾಡ್ತೀವಿ ನಾವು. ಇದೆರಡು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಬಟ್ ಇಂಪಾರ್ಟೆಂಟ್ ನೀಟಿಗೆ. ಸ್ಕಿನ್ ಕೋಟ್ ಕಲರ್ ಇನ್ ರ್ಯಾಬಿಟ್. ರ್ಯಾಬಿಟ್ ನ ಚರ್ಮದ ಸ್ಕಿನ್ ಕೋಟ್ ಕಲರ್, ಚರ್ಮದ ಕಲರ್. ಸೊ ಇನ್ ರ್ಯಾಬಿಟ್ 1 ಜೀನ್ ಎಕ್ಸಿಸ್ಟ್ ಇನ್ 4 ಅಲೀಲ್ಸ್. ಒಂದು ಜೀನ್ಗೆ ಎಷ್ಟು ಅಲೀಲ್ಸ್ ಇರುತ್ತೆ ಅಂದ್ರೆ 4 ಅಲೀಲ್ಸ್ ಇರುತ್ತೆ. 4 ಅಲೀಲ್ಸ್ ಆರ್ ಕಂಟ್ರೋಲಿಂಗ್ ದ ಕೋಟ್ ಕಲರ್ ಇನ್ ರ್ಯಾಬಿಟ್. 4 ಅಲೀಲ್ ಏನ್ ಮಾಡುತ್ತೆ, ರ್ಯಾಬಿಟ್ ನ ಕೋಟ್ ಕಲರ್ ನ ಕಂಟ್ರೋಲ್ ಮಾಡುತ್ತೆ. ಎರಡನೇದು ಐ ಕಲರ್ ಇನ್ ಡ್ರಾಸೋಫಿಲಾ. ಡ್ರಾಸೋಫಿಲಾ ಇಸ್ ಅ ಫ್ರೂಟ್ ಫ್ಲೈ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ ಇನ್ ಡೀಟೇಲ್. ಹಿಯರ್ ದ 15 ಅಲೀಲ್ಸ್ ಕಂಟ್ರೋಲಿಂಗ್ ಅ ಕ್ಯಾರೆಕ್ಟರ್ ಇನ್ ಐ. ಐನ ಕ್ಯಾರೆಕ್ಟರ್ ನ 15 ಅಲೀಲ್ಸ್ ಗಳು ಕಂಟ್ರೋಲ್ ಮಾಡುತ್ತೆ. ಸೋ ಫಾರ್ ಫ್ರಮ್ ದಿಸ್ ವಿಡಿಯೋ, ಲಾಸ್ಟ್ 2 ವಿಡಿಯೋದಲ್ಲಿ ಕೋಡಾಮಿನೆನ್ಸ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಆಮೇಲೆ ಮುಂಚಿನ ವಿಡಿಯೋದಲ್ಲಿ ಇನ್ಕಂಪ್ಲೀಟ್ ಡಾಮಿನೆಂಟ್ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಕೋಡಾಮಿನೆನ್ಸ್ ಮತ್ತೆ ಮಲ್ಟಿಪಲ್ ಅಲಿಲಿಸಮ್ ಎರಡು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಇಂಟ್ರಾಜೆನಿಕ್ ಇಂಟ್ರಾಕ್ಷನ್ಸ್ ನ ಕಂಪ್ಲೀಟ್ ಮಾಡಿದ್ವಿ ನಾವು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟರ್ಜೆನಿಕ್ ಇಂಟರಾಕ್ಷನ್ಸ್ ಅಂದ್ರೆ ನಾನ್ ಅಲಿನಿಕ್ ಇಂಟರಾಕ್ಷನ್ಸ್ ನ ಸ್ಟಡಿ ಮಾಡ್ತೀವಿ. ಅದರ ಜೊತೆ ಅದಕ್ಕೆ ಎಕ್ಸಾಂಪಲ್ ಆಗಿ ಕಾಂಪ್ಲಿಮೆಂಟರಿ ಜೀನ್, ಸಪ್ಲಿಮೆಂಟರಿ ಜೀನ್, ಅವೆರಡು ನೀಟ್ ಕಾನ್ಸೆಪ್ಟ್. ಅವೆರಡು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ನಾಳಿನ ವಿಡಿಯೋ ಕ್ಲಾಸಸ್ ಅಲ್ಲಿ. ಸರಿನಾ? ಅವೆರಡು ನೀಟ್ ಕಾನ್ಸೆಪ್ಟ್. ಸೊ ಇವತ್ತೇನು ಡಿಸ್ಕಸ್ ಮಾಡಿದೀವೋ ಕೋಡಾಮಿನೆನ್ಸ್ ಮತ್ತೆ ಮಲ್ಟಿಪಲ್ ಅಲಿಲಿಸಮ್, ಇದ್ರ ಬಗ್ಗೆ PU 3 ಮಾರ್ಕ್ಸ್ ಆದ್ರೂ ಕೇಳಬಹುದು, 5 ಮಾರ್ಕ್ಸ್ ಆದ್ರೂ ಕೇಳಬಹುದು. ಬಿ ಪ್ರಿಪೇರ್ಡ್ ಫಾರ್ ಇಟ್. ಓಕೆ, ಥ್ಯಾಂಕ್ ಯು.